ಇಷ್ಟವಾಗ್ತಕ್ಕಂಥದ್ದು ಅಂತ ಹೇಳಿದರೆ ಈ ರೀತಿಯಲ್ಲಿ ಮಂಗಳೂರಿನಲ್ಲಿ ಈಗ ಒಂದು ವಾರದ ಹಿಂದೆ ಕ್ಯಾನ್ಸರ್ ರೋಗಿಯ ಪೀಡಿತರಾಗಿ ಅನುಭವಿಸಿರ್ತಕ್ಕಂತಹ ವ್ಯಕ್ತಿಯ ಕುಟುಂಬದವರು ತೀರ್ಥಹಳ್ಳಿ ಮೂಲದಲ್ಲಿ ಅದೇ ರೋಗದಲ್ಲಿ ಪೀಡನೆಗೆ ಒಳಗಾಗಿರ್ತಕ್ಕಂತಹ ವ್ಯಕ್ತಿಗಳಿಗೆ ಮಾರ್ಗದರ್ಶನವನ್ನು ಕೊಟ್ಟು ಅವರನ್ನು ತಿಳಿ ಹೇಳಿ ಆನಂತರದಲ್ಲಿ ಅವರ ಒಂದು ಒಳಿತಿಗೆ ಕಾರಣರಾಗ್ತಾ ಇರತಕ್ಕಂತಹದ್ದು ಈ ರೀತಿಯಾದಂತಹ ಒಂದು ಕೆಲಸ ಕಾರ್ಯಗಳಿಗೆ ದಾರಿದೀಪ ಅಂತ ಹೇಳುವುದಾಗಿ ನಾವು ಕರಿಬಹುದು. ಮತ್ತು ಅಷ್ಟೇ ಅಲ್ಲದೆ ಒಂದು ಜೀವ ಮತ್ತು ಜೀವನ ಹೇಳ್ತಕ್ಕಂಥದ್ದು ತುಂಬ ಅಮೂಲ್ಯವಾಗಿರ್ತಕ್ಕಂಥದ್ದು. ಅದರಲ್ಲೂ ರೋಗ ಪೀಡಿತರನ್ನು ಉಳಿಸುವಂತಹ ಕೆಲಸ ಇದೆಯಲ್ಲ, ಅದು ಅದ್ಭುತವಾದಂತಹ ವಿಚಾರವೂ ಕೂಡ ಆಗಿರ್ತಕ್ಕಂಥದ್ದು. ಹಾಗಾಗಿ ಅಂತಹ ಒಂದು ಮಾರ್ಗದರ್ಶನವನ್ನು ಕೊಟ್ಟಿರ್ತಕ್ಕಂಥವರಿಗೆ, ತಿಳಿಸಿರ್ತಕ್ಕಂಥವರಿಗೆ ಮತ್ತು ಅವರ ಮುಂದೆ ಅಭಿವೃದ್ಧಿಗೆ ಕಾರಣರಾಗ್ತಕ್ಕಂಥವರಿಗೆ ಆ ರೋಗದಿಂದ ಹೊರಬರಲಿಕ್ಕೆ ಸಹಾಯವನ್ನು ಮಾಡಿರ್ತಕ್ಕಂಥ ಎಲ್ಲರಿಗೂ ಕೂಡ ಪರಮಾತ್ಮನು ಸಂಪೂರ್ಣವಾದಂತಹ ಆಯುಷ್ಯವನ್ನು ಮತ್ತು ಆರೋಗ್ಯವನ್ನು ದಯಪಾಲಿಸಿಕೊಡಲಿ ಅಂತ ಹೇಳುವುದಾಗಿ ತಮ್ಮಲ್ಲಿ ಕೇಳ್ತೇನೆ.